ಸಿರುವಾರ ಗ್ರಾಮದ ಶ್ರೀನಿವಾಸ ಆಚಾರ್ಯ ಇವರು ತಬಲಾ ಮಾಸ್ಟರ್ ನಾಗೇಶಣ್ಣ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಶ್ರೀನಿವಾಸ ಆಚಾರ್ಯ ಸಿರುವಾರ ಗ್ರಾಮದವರು. ಪಾರ್ಥ ಶ್ರೀನಿವಾಸ ಅನೇಕ ನಮಸ್ಕಾರಗಳು. ಒಲೆದ ಬಂದ ಹೆಣ್ಣನ್ನು ಬೇಡ ಅನ್ನಬೇಯಲ್ಲ, ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಳೆ. ನೀನೆಂತ ಧೀರನು, ಧೀರನಾಗಿದ್ದಕ್ಕೆ 3 ಗಾಂಡಿ ಒಮ್ಮೆ ಬಿರಿದು ಕೊಟ್ಟಿರುವ ಸ್ತ್ರೀಳೆ. 3 ಲೋಕದ ಗಾಂಡಿವಿ ಎಂದು ಹೆಸರು ಪಡೆದಿರುವೆಯಾ? ಹೌದು ಸ್ತ್ರೀಳೆ. ಯಾರು ಕೊಟ್ಟಿರುವರು? ಪಾರ್ಥ ಕೊಟ್ಟಿರುವ ಸ್ತ್ರೀಳೆ ಜನಗಳು. ಹೌದು ಸ್ತ್ರೀಳೆ. ಆದರೆ ಹೆಣ್ಣಿನ ಮನಸ್ಸನ್ನು ಕಲಿಯಲಾಗದ ಹೇಡಿಯು ನೀನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಸೊಮ್ಮನೆಯನ್ನ ಪ್ರೀತಿಯನ್ನು ಒಪ್ಪಿಕೊನಲ್ಲ, ಕೇಳನ್ನ ಸಲ್ಲ. ಎಲ್ಲಿ ಮೊದ್ದು ಮೋಹನಂಗೆ ಕಿವಿಲ್ಲ. ಎಲ್ಲಿ ಮೊದ್ದು ಮೋಹನಂಗೆ ನಮ್ಮ ಯಜ್ಞದ ಕುದುರೆ ಎಮ್ಮ ಕಟ್ಟಿದ್ದಕ್ಕೆ ವೆದ್ದ ಮಾಡದಲ್ಲ, ಎನ್ನ ಮೇಲೆ ಬದ್ಧ ಸಮಾನ ಸಕಲಾಗಿ ಬಿದ್ದಲ್ಲ. ಏಲೇ ಮುದ್ದು ಮುಖಿ ಪಾರ್ಥ ಎಮ್ಮ ಗರ್ತನ ಎಮ್ಮ ಗೈಯ ಅರ್ಜುನ ನಂಬ ಕೀರ್ತಿ ಕುಂದು ತರುವ ಏಲೇ ದುರ್ಜನ ಸ್ತ್ರೀಯಳೇ, ಈ ಅರ್ಜುನನು ಒಪ್ಪುವನೇ ಹೇಗೆ? ಹೇ ಸ್ತ್ರೀಯಳೇ, ಪ್ರಿಯ ನಿನ್ನ ಸರಿ ಮನರಿಯತನದ ಹಿರಿಕಿರಿಯರಿ ನೋಡಿ ಇವಳೆಂಥ ನೀತಿ ಕೆಟ್ಟವಳನ್ನು ಯಾಳಿಸಿದೆ ಬಿಡುವರೇನೆ. ನಿನ್ನಂತ ಕೈಲಾಗದ ಹೇಡಿಯನ್ನು ನಾನು ಎಲ್ಲಿಯೋ ನೋಡಲಿಲ್ಲ. ಏಲೇ ಗಯ್ಯಾಳೆ, ಗೈಯಾಳೆಯನ್ನ ಬೇಡ. ಸ್ತ್ರೀಯರ ಮಾತೆಯನ್ನು, ಸ್ತ್ರೀಯರ ನಡತೆಯನ್ನು, ಸ್ತ್ರೀಯರ ಧರ್ಮೆಯನ್ನು ಎಲೆ ನೀತಿ ತಪ್ಪಿದ ಕೋತಿಯ. ನೀನು ದೊಡ್ಡ ಅಂಗಮಣಿ ಅಂತಲೂ ಸರ್ವ ವಿದ್ಯೆ ನಿಪುಣಿ ಅಂತಲೂ ಹೇಳಿಕೊಂಡು ಮಲಯಾಳ ದೇಶಕ್ಕೆ ರಾಣಿಯಾಗಿ ನಿನ್ನ ಪ್ರಜೆಗಳಂ ತಾಯಿ ಉಪದ್ಯೋಗ ಕಾಯ್ದಂಬಿಟ್ಟು ಲೋಕ ಭ್ರಷ್ಟಾತ ವಹಿಸುವುದಕ್ಕೆ ಪಾರ್ಥ ಸ್ತ್ರೀ ಜನ್ಮ ಎತ್ತಿದ ಮೇಲೆ ಪವಿತ್ರವಾದ ಕಾರ್ಯಗಳ ಮಾಡುತ್ತ ಪತಿರತಿ ಎಂಬ ಕೀರ್ತಿಯಂ ಪಡೆದ ಪಡೆಯುವ ಮೇಲೆ ಪತಿರತಿ ಎಂಬ ಕೀರ್ತಿಯಂ ಪಡೆದ ಪಡೆಯುವ ಮೇಲೆ ಪಾಪ ಕಾರ್ಯಗಳಮ್ಮ ಮಾಡದೆ ದೃಢ ಮನಸ್ಸಿನ ಸ್ತ್ರೀಯರನ್ನು ಪರಪುರುಷರು ನಂಬುವಂತೆ ಮಾಡಿಕೊಂಡರೆ ಸಾರ್ಥಕವಾಗುವುದು ನೋಡಿ ರಾಣಿ ಪಣಿವೇಣೆ. ಪ್ರಿಯ ಸ್ತ್ರೀಗಳೇ, 3 ಲೋಕದ ಖಾಂಡಿವೆ ಎಷ್ಟು ಮಾತ್ರಕ್ಕೆ ನೋಡುವುದು ನಾನು ನೋಡುವುದಾದರೆ ಈ ನೋಡುವೆಯ. ಅದನ್ನು ನೋಡಿ ನೀನೇನು ಮಾಡುವೆ? ಪಾಪ ನಿನ್ನ ಪಾಪ ಅದರಲ್ಲಿರುವುದೇ. ಅವರಿವರನ್ನು ಕೊಂಡಿರುವ ಅರ್ಥಕ್ಕಾಗಿ ನಮ್ಮ ಅಣ್ಣನಾದ ಧರ್ಮರಾಯನೇ ಗಾಂಡವೇ ಹೆಣ್ಣು ಹೊಣ್ಣು ಮಣ್ಣು ಏ 3 ಒಲೆಯಬೇಕಾದರೆ ಪುಣ್ಯವಂತ ಪುರುಷರಿಗೆ ಮಾತ್ರ ಆ ಪುಣ್ಯವು ನಿನ್ನಲ್ಲಿರುವುದಂತ ತಿಳಿದುಕೋ. ಹೌದು ಸ್ತ್ರೀಗಳೇ, ಏನು ಹೌದು? ಒಪ್ಪಿಕೊಳ್ಳುವೆಯ? ಸಹಜವೆಷ್ಟು ಒಪ್ಪಿಕೊಳ್ಳುವುದಿಲ್ಲ. ಕುಡಿ. ಅಂಧಗಾರ ಚಂದಗಾರ ಮಾತುಗಳೇ ಬಲಮಾತುಗಾರ ಕಾಡಬೇಡ ಹಲ್ಲೇರ ನನ್ನ ಸರದಾರ ಕಾಡಬೇಡ
ಪಾರ್ಥ ಹೇ ಪ್ರಮಳದೇವಿ, ಮಾತಿಗೆ ಯುದ್ಧವನ್ನು ಮಾಡುವೆನೆಂದು ಹೇಳ್ತಿರ್ವಿಯಲ್ಲ, ಹೌದು ಸ್ತ್ರೀಯಳೇ. ಅದು ನಿನ್ನಿಂದ ಆಗುವುದೆಂದು ತಿಳಿದು ಮಾತನಾಡುತ್ತಿರುವಿಯ. ಮತ್ತಾರಿಂದ ಆಗುವುದು ಸ್ತ್ರೀಯಳೇ? ಈ ಪ್ರಪಂಚದಲ್ಲಿ ಪ್ರಮಿಳೆಯನ್ನು ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. ನನ್ನಿಂದ ಆಗುತ್ತಿರುವುದು ಸ್ತ್ರೀಯಳೇ. ಪಾರ್ಥ ಹೇ ಪ್ರಮಿಳೆ, ಒಮ್ಮನೆ ನನ್ನೊಡನೆ ಯುದ್ಧ ಮಾಡಿ ನೀನು ಸೋತು ತಲೆ ತಗ್ಗಿಸಿಕೊಂಡು ಹೋಗುವುದು ಸ್ವಲ್ಪ ಆದರೂ ನನಗೆ ಇಚ್ಛೆ ಇಲ್ಲ. ಹಾ ಸುಮ್ಮನೆ ನನ್ನ ಪ್ರೀತಿಯನ್ನು ಒಪ್ಪಿಕೋನಲ್ಲ, ಕೇಳನ್ನ ಸಲ್ಲ. ಎಲ್ಲಿ ಮೋಟ ಮತಿಯಾದ ಹೆಣ್ಣೆ, ಬೇಟೋ ನೋಟಿಗಳಿಂದ ಎನ್ನಂ ಕಂಡ ಅಂತ ಬಗಳಿದರೆ ಖಂಡಿತವಾಗಿ ನಿನ್ನಂ ಬಿಡದ ಏ ಭೂ ಮಂಡಲಕ್ಕೆ ಅಪ್ಪಳಿಸುವೆ. ನಿನ್ನ ಕೈಲೇನಾಗುವುದು? ಎಲ್ಲಿ ಬಂಡ ಸ್ತ್ರೀಯೇ, ಲೋ ಪ್ರಾರ್ಥ, ಬಂಡ ಸ್ತ್ರೀಯೇ, ಲೋ ಗಾಂಡವೇ, ನೀನು ಎನ್ನಂ ಕರ ಹೊಟ್ಟೆ ಬೇಟೆ ಕೊಂಡರ ಎನ್ನ ಹುತ್ತಂಡತನದ ಮನಸ್ಸೇನದರ ಇಂಥ ಪುಂಡ ಕಾರ್ಯಕ್ಕೆ ಒಡಂಬಡುವುದೇ. ಕಾಮಂದ ಭರಿತಳಾಗಿ ಮನಸ್ಸಿಗೆ ನೀಟಾಗಿ ಮೇಟಿ ಜನರನ್ನು ಬಯಸಿದ ಆ ಕ್ಷಣಕ್ಕೆ ನಿನ್ನ ಆಸೆ ತೀರಿಸುವರೇ ಹೇಗೆ? ನೋಡೋಣ. ಇಲ್ಲೇ ಗೈಯಾಳ, ಹಾಗೆಲ್ಲ ಕರೆಯಬೇಡ. ಇಂಥ ಕಾಮನಾಟಕ್ಕೆ ನಾನೆಂದಿಗೂ ಮನಗೊಡುವುದ ಕಂಡಿಯ ಭೃಂಗವೇಣಿ ಮಾತಿನ ಅರಗಿಣ. ಪ್ರಿಯಾ, ಆಹೇ ಸ್ತ್ರೀಯಳೇ, ಪಾರ್ಥ, ಆಹೇ ಪ್ರಮಳದೇವಿ, ಗೊತ್ತಾಯ್ತು. ಆಹೇ ನಾರ್ಯ, ಹೊತ್ತಾಗಿಲ್ಲ, 6 ಗಂಟೆ ಆಗಿಲ್ಲ ನೋಡಿಸ್ರಿ. 6 ಗಂಟೆ ಆದರೆ ಒಪ್ಪಿಕೊಳ್ಳುವೆಯಾ? 6 ಗಂಟೆಗೆ ನಿನ್ನ ಪ್ರೀತಿ ಬರುವುದೇ? ಹೌದೇ? ನಿನ್ನ ಮನಸ್ಸು ಆಗಿರುವುದೇ? ನಿನ್ನ ಮನಸ್ಸು ಆಗಿರುವುದೇ? ನನ್ನ ಮನಸ್ಸು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯೇ. 6 ಗಂಟೆಗೆ 3 ಇಟ್ಕೊಟ್ಟಿದ್ದಂಗೆ ಇದಾರಮ್ಮ ಸ್ವಾಮಿ ತಕೋ ಏನಂತ. ಆಹೇ ಸ್ತ್ರೀಯೇ, ಬಾರಿಕೊಂಡು ಹೋರಿ ಮ್ಯಾಲೆ, ಬಾರಿಕೊಂಡು ಹೋರಿ ಮ್ಯಾಲೆ, ಹೋರಿ ಮ್ಯಾಲೆ, ನನ್ನ ಕಣ್ಣ ನಿನ್ನ ಕಣ್ಣ ನನ್ನ ಮೇಲೆ ಭಾರತೀಯ ನಿನ್ನ ಕೈಲಿ ಹಿಲ್ಲೇ ಆಗೋದಿಲ್ಲ, ಯುದ್ಧ ಹೇಗೆ ಮಾಡುವೆ? ಏನು ಹೇ ಪಾರ್ಥ, ಇರಲಿ ನಿನ್ನನ್ನು ಆಮೇಲೆ ವಿಚಾರ ಮಾಡಿ ನೋಡುವೆ. ಮಾತಿನ ಜಾಣೆ, ನಿನಗೆ ಇನ್ನು ಹಕ್ಕೆ ಹೇಳಿದ್ದಕ್ಕೆ
ಪುರುಷರ ಜಾಲವನ್ನು ಧಿಕ್ಕರಿಸುವೆಯ ಹ್ಮ್ ಹೆಂಗಳಿರ ತಮ್ಮ ಹಂಗತನ ಕೇಳಿಗೆ ಪುರುಷರ ಮನಸ್ಸು ಕೊಡದಿದ್ದರೆ ತುಂಗ ವಿಕ್ರಮನೆಂಬ ಪ್ರಖ್ಯಾತ ಪಡೆದ ನಾಮವೇನಾದರೂ ರೋಗವಲ್ಲದೆ ಜಗತ್ತಕ್ಕೆ ಬೇಸಾಡುವ ಕಲಿವೀರ ಅರ್ಜುನನ ಮುಂದೆ ನಿನ್ನ ಮಾಯ ಜಾಲವು ಸಾಗಲಾರದ ಕಂಡಿ ಆ ಬೆದರಿದ ಚಿಗರೆ ಮರಿ ಬಡ ನಡುವಿನ ವಯ್ಯಾರ ಪಾರ್ಥ ಸ್ತ್ರೀ ನಿನ್ನ ಹೊಣ ಚಂಬವು ಈ ಪ್ರಮೇಯ ಮುಂದೆ ನಡೆಯಲಾಗದು. ನಿನ್ನ ಚಂಬವು ಎನ್ನ ಮುಂದೆ ನಡೆಯಲಾರದು. ಕಾಂಡವೇ ಸ್ತ್ರೀ ಪಾರ್ಥ ಪ್ರಮೇಳೆ ಫಲ್ಗುಣ ಮಲಯಾಳ ಸ್ತ್ರೀ ನೋಡು, ಎಷ್ಟು ಮಾತ್ರಕ್ಕೆ ನೋಡುವುದಿಲ್ಲ, ಒಂದು ಹೆಣ್ಣಿಗೆ ಸೋಲಬೇಡ. ಎಷ್ಟು ಮಾತ್ರಕ್ಕೆ ಸೋಲುವುದಿಲ್ಲ. ಹೌದು ಸ್ತ್ರೀ. ಪಾರ್ಥ ಸ್ತ್ರೀಯಳೇ ಸ್ವಲ್ಪ ಹೊತ್ತು ಕಾಯಿ, ನಿನ್ನನ್ನು ಆಮೇಲೆ ವಿಚಾರ ಮಾಡಿ ನೋಡುವೆ. ಹಾಗೆ ಆಗಲಿ ಸ್ತ್ರೀಯಳೇ. ಬಳಿರೈ ಸಾರಥಿ ಭೂಪತಿ, ವೀರರಾದವರು ನಾರ್ಯರ ಕೂಡ ಯುದ್ಧ ಮಾಡುವುದು ತರವಲ್ಲ. ಹೌದು ದೈವ. ತಾತ್ಕಾರಣ ಕಟ್ಟಿದ ಕುದುರೆಯನ್ನು ಬೆಳೆಸಿಕೊಂಡು ಮುಂದಿನ ಕಾರ್ಯಾರ್ಥವನ್ನು ನಡೆಸೋಣ ಸಾರಥಿ. ಅತಿ ಜಾಗೃತಿ. ನಿಮ್ಮಿಷ್ಟದಂತಾಗಲ್ಲ ದೈವ. ಪ್ರಿಯಾ, ಸ್ತ್ರೀಯಳೇ ಸುಂದರ, ಸ್ತ್ರೀಯಳೇ ನೀನಿಲ್ಲಿಗೆ ಏತಕ್ಕಾಗಿ ಬಂದಿರುವೆ? ಯುದ್ಧ ಮಾಡಿ ಕುದುರೆಯನ್ನು ಬೆಳೆಸಿಕೊಂಡು ಹೋಗುವ ಕಾರ್ಯಾರ್ಥಕ್ಕೆ ಬಂದಿರುವನು ಸ್ತ್ರೀಯಳೇ. ಯುದ್ಧ ಮಾಡಿ ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದಿರುವೆಯಾ? ಹೌದು ಸ್ತ್ರೀಯಳೇ. ಯಾರ ಬಳಿಗೆ ಯುದ್ಧ ಮಾಡುವೆ? ನಿನ್ನ ಬಳಿಯಲ್ಲಿ ಯುದ್ಧ ಮಾಡಿ ಕುದುರೆಯನ್ನು ಕರೆದೊಯ್ಯೋದು ಬಂದಿರುವನು. ಯುದ್ಧ? ಹೌದು. ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಿ ನೀವು ಗೆಲ್ಲುವೆಯಾ? ಸಹಜವಾಗಿ ಗೆಲ್ಲುವೆನು ಸ್ತ್ರೀಯಳೇ. ಋಷಿಕೇತು, ಸ್ತ್ರೀಯಳೇ ನಿನ್ನಿಂದ ಆಗಲಾರದು. ಅದು ಏತಕ್ಕೆ ಆಗಲಾರದು? ಮೊದಲು ನನ್ನ ಪ್ರೀತಿಯನ್ನು ಬಯಸಿದ ಮೇಲೆ, ಯುದ್ಧವನ್ನು ಮಾಡಿದ ಮೇಲೆ ನೀನು ಗೆಲ್ಲುವುದಕ್ಕೆ ಸಾಧ್ಯವೆಂದು ನಾವು ತಿಳಿಯಬೇಕು. ಸ್ತ್ರೀಯಳೇ ಹೇಳುವೆನು ಕೇಳು. ಸುಂದರ, ಇಲ್ಲಿ ಪ್ರೀತಿ ಮಾಡುವುದಕ್ಕಾಗಿ ಬಂದಿಲ್ಲ, ಯುದ್ಧ ಮಾಡಿ ಕುದುರೆಯನ್ನು ಕೊಂಡೊಯ್ಯುವುದಕ್ಕೆ ಬಂದಿರುವೆನು. ಹೌದೇ? ಎಷ್ಟು ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ಮಾತನಾಡು ಸ್ತ್ರೀಯಳೇ. ಜಗಿಪಿಯ ಮಹಿಳೆ. ಋಷಿಕೇತು, ಚಿತ್ರರೇಖೆ ನೋಡುತ್ತಿರುವೆಯಾ? ನೋಡುತ್ತಿರುವೆನು ಸ್ತ್ರೀಯಳೇ. ಪ್ರೀತಿ ಹುಟ್ಟಿಲ್ಲವೇ? ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯಳೇ. ಹತ್ತಿರ ಬಾ. ಹತ್ತಿರ ಎಂದಿಗೂ ಬರುವುದಿಲ್ಲ. ಪ್ರೀತಿಯಲ್ಲಿ ಸುಖ ಗೊತ್ತೇ ಇಲ್ಲ.
ಸುಂದರ ಹೇ ಸ್ತ್ರೀಗಳೇ, ಪ್ರಿಯ, ನನ್ನ ಮನದ ಕೋರಿಕೆಯನ್ನು ನೆರವೇರಿಸೆಂದು ನಿನ್ನಲ್ಲಿ ಸಾರಿಯಾಗಿ ಬೇಡಿಕೊಳ್ಳುತ್ತಿರುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಗಳೇ. ಋಷಿಕೇತು, ಹೇ ಚಿತ್ರರೇಖೆ, ನನ್ನ ಮನಸ್ಸನ್ನು ತೃಪ್ತಿಪಡಿಸು ಪ್ರಿಯ, ತೋರು ಎನ್ನುಳ್ದಯ. ಹೇ ಚಂದ್ರನ ವನದೆಯಾದ ಚಿತ್ರರೇಖೆ, ಏನಿದು ವಿಚಿತ್ರ. ಎಂದಿಗೂ ಎನ್ನ ಮುಖ ಚಂದನವನ್ನು ಕಾಣದವಳು ಇಂದು ಬಯನಂಬಾರೆಂದು ಒಮ್ಮೆದಮ್ಮೆಲ ಕರೆವೆಯ. ಎಲೆ ಕಾಮಿನಿ, ಸುಂದರ, ನೀನು ಎಚ್ಚರ ತಪ್ಪಿ ಮಾತನಾಡುವಂತೆ ಕಾಣುತ್ತದೆ. ಇದು ಮಡದಿಯರಿಗೆ ಘನತರವಲ್ಲ. ಹೌದು ಸ್ತ್ರೀಗಳೇ, ಹಿಡಿದು ಕಟ್ಟಿದ ಕುದುರೆ ಎಂಬಿಡದೆ ಮನ ಬಂದಂತೆ ಮಾತನಾಡಿದರೆ ಮೆಚ್ಚುವರೇನೆ. ಎಲೆ ಮತ್ಸಕಂಗಳೇ, ನಿಮ್ಮಂತ ಸ್ತ್ರೀ ಪಕ್ಷಿಗಳನ್ನು ನುಚ್ಚು ನುಚ್ಚು ಮಾಡುವ ಹೆಚ್ಚಿನ ವೀರನ ಮುಂದೆ ಹುಚ್ಚಳಾಗಿ ಉಚ್ಚರಿಸಬೇಡ. ಪ್ರಿಯ, ನಿನ್ನಂತ ಹುಚ್ಚಳನ್ನು ಮೆಚ್ಚುವರೇನೆ ನಾರಿ ಒಯ್ಯಾರಿ. ಸುಂದರ, ಹೇ ಸ್ತ್ರೀಗಳೇ, ಋಷಿಕೇತು, ಅಂಗನಾಮಣೆಯೇ, ನಮ್ಮನ್ನು ನುಚ್ಚು ನುಚ್ಚುನವರಾಗಿ ಮಾಡುವೆಯಾ? ಸಹಜವಾಗಿ ಮಾಡುವಿನ ಸ್ತ್ರೀಗಳೇ. ಮಾಡು. ಋಷಿಕೇತು, ಹೇ ಚಿತ್ರರೇಖೆ, ಕತ್ತಿಯನ್ನು ಏತಕ್ಕೆ ಅಡ್ಡಾಡಿಕೊಳ್ಳುವೆ? ನಿನ್ನ ಚಿರವನ್ನು ಕೆತ್ತಿ ನನ್ನ ಕುದುರೆಯನ್ನು ಕೊಂಡೆಯನು ಸ್ತ್ರೀಗಳೇ. ಸಹಜವಾಗಿ ಬಿಡಿಸಿಕೊಂಡು ಹೋಗುವೆನು. ಯುದ್ಧ ಮಾಡಿ ಬಂದು ಸ್ತ್ರೀಗಳೇ. ಋಷಿಕೇತು, ಹೇ ಚಿತ್ರರೇಖೆ, ಬಂದೈತು ಪ್ರಿಯ, ಬಂದೈತು ನಿನ್ನ ಮೇಲೆ ಪ್ರೀತಿ, ಬಂದೈತು ಬಂದೈತು ಪ್ರಿಯ, ಬಂದೈತು ನಿನ್ನ ಮೇಲೆ ಪ್ರೀತಿ, ಬಂದೈತು ನಿನ್ನ ಬಿಟ್ಟು ಹೋಗಲಾರೆ, ನಿನ್ನ ಬಿಟ್ಟು ಬಾರೋ ಬಾರೋ ಹತ್ತಿರ ಬಾ, ಬಾರೋ ಬಾರೋ ಹತ್ತಿರ ಬಾ. ನಿನ್ನ ರೂಪಕ್ಕೆ ನಾನು ಸೋತೆನು, ನಿನ್ನ ಮಾತಿಗೆ ಮರುಳಾದೆನು, ನಿನ್ನ ಬಿಟ್ಟು ಹೋಗಲಾರೆ, ನಿನ್ನ ಬಿಟ್ಟು ಬಾಳಲಾರೆ. ಬಾರ ಬಾ, ಬಾರೋ. ಬರುವುದಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಗಳೇ. ಬಾರೋ ಬಾರೋ ಹತ್ತಿರ ಬಾ, ಬಾರೋ ಬಾರೋ ಹತ್ತಿರ ಬಾ. ಸುಂದರ, ಹೇ ಸ್ತ್ರೀಗಳೇ, ನಾನೆಷ್ಟು ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿದುಕೊಂಡಿರುವೆ. ಹೌದು ಸ್ತ್ರೀಗಳೇ. ಪ್ರಿಯ, ಸ್ತ್ರೀಗಳೇ, ಸರ್ವತಾ ನಾವು ಕಟ್ಟಿದ ಕುದುರೆಯನ್ನು ಬಿಡಲಾರೆವು. ಅದು ಏತಕ್ಕೆ ಬಿಡಲಾರೆ ಸ್ತ್ರೀಗಳೇ. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನ ಪ್ರೀತಿಯನ್ನು ಗೆಲ್ಲಬೇಕು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಗಳೇ. ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ ಸ್ತ್ರೀಗಳೇ. ಸಾಧ್ಯ ಮಾಡಿಕೊಳ್ಳಬಹುದಲ್ಲ? ಅದು ಏತಕ್ಕೆ ಮಾಡಿಕೊಳ್ಳಬೇಕು ಸ್ತ್ರೀಗಳೇ. ಋಷಿಕೇತು, ಹೇ ಚಿತ್ರರೇಖೆ, ಎಲ್ಲರೂ ಏತಕ್ಕೆ ಸಾಧ್ಯ ಮಾಡಿಕೊಳ್ಳುವರು? ನೀನು ಹೇಳು ಸ್ತ್ರೀಗಳೇ, ನೀನು ಹೇಳ್ತಿರುವುದಲ್ಲ. ನಿನಗೆ ಗೊತ್ತಿಲ್ಲವೇ? ನನಗೆ ಗೊತ್ತಿಲ್ಲ. ನೀನಿನ್ನು ಚಿಕ್ಕವನೇ. ಹೌದು, ಯಾರಾದ್ರೂ ಒಪ್ಪುವರೇ? ಎಲ್ಲರೂ ಒಪ್ಪರು ಸ್ತ್ರೀಗಳೇ. ಬೇಕಾದ್ರೂ ಯಾರನ್ನಾದ್ರೂ ಕೇಳಿ ನೋಡು. ನೀನೇ ಕೇಳು. ಕೇಳು ಸ್ತ್ರೀಗಳೇ. ಋಷಿಕೇತು, ಹೇ ಚಿತ್ರರೇಖೆ, ಚಿಕ್ಕವನಾಗಿದ್ದರೆ ನೀನು ಇಲ್ಲಿ ನನ್ನ ಜೊತೆಯಲ್ಲಿ ನಿಲ್ಲುತ್ತಿಲ್ಲ. ನಾನು ನಿನ್ನ ಜೊತೆ ನಿಲ್ಲುವುದಕ್ಕೆ ಬಂದ ಅಲ್ಲ, ಯುದ್ಧ ಮಾಡುವುದಕ್ಕಾಗಿ ಬಂದಿರುವೆನು. ಯುದ್ಧ? ಹೌದು ಸ್ತ್ರೀಗಳೇ. ನೀನು ದೊಡ್ಡವನಾಗುವುದಾಗಿದ್ದಕ್ಕಾಗಿ ಯುದ್ಧವನ್ನು ಮಾಡುತ್ತಿರುವೆ. ಹೌದು ಸ್ತ್ರೀಗಳೇ. ಒಪ್ಪಿಕೊಂಡಿದ್ದೇನೆ. ಇಲ್ಲ ಸ್ತ್ರೀಗಳೇ.
ಋಷಿಕೇತು, ಸ್ತ್ರೀಯಳೇ, ನನ್ನ ಪ್ರೀತಿಯನ್ನು ಒಪ್ಪಿಕೋದೀರಾ? ಎಲೆ ಮುದ್ದು ಮೋಹಿನಿ, ನಲ್ಲ ಓ ನಿಮ್ಮನ್ನು ಒದ್ದು ಕೆಡವಿ ಹಬ್ಬದೂಳಿಗೆ ಹಬ್ಬದೂಟ ಉಣಬಿಡಿಸಲು ಬಂದ ಈ ವೀರನಾದರೂ ಸುದ್ದಿಗಳು ಹೇಳಿವೆ. ಹೌದು ಪ್ರಿಯಾ. ಎಲೆ ಸ್ತ್ರೀಯಳೇ, ಪ್ರಮಿಳ ದೇವಿಯ ಪಟ್ಟ ಪ್ರಧಾನಿ ಎಂಬ ದಿಟ್ಟವಾದ ಪದವಿಗೆ ಮನವಿಟ್ಟು ವಿರುದ್ಧವನ್ನು ಬಿಟ್ಟು ಎನ್ನಂ ಕೆಟ್ಟ ಮಾತುಗಳಿಂದ ಮುಟ್ಟುವುದಕ್ಕೆ ಬರುವೆ. ಎಲೆ ದುಷ್ಟನಾರಿ ಸುಂದರ, ಈಗಲೇ ನಿಮ್ಮನ್ನು ಸುಟ್ಟು ಸುರೆ ಮಾಡಿ ಧೂಳಿಪಟ ಮಾಡಿಬಿಡುವಿರೋ. ಎಲೆ ಸ್ತ್ರೀಯಳೇ, ದೀರಾ ಸ್ತ್ರೀಯರನ್ನು ಸಮ್ಮರಿಸಿದರೆ ಮಹಾಪಾಪ ಬರುವುದೆಂದು ಪಾಪ ಭೀತಿಗೆ ಹಿಂಜರಿಯಬೇಕಾಗುವುದು. ತತ್ಕರಣ ನಿನ್ನ ಅಟ್ಟಹಾಸದ ಮೋಹಂ ಬಿಟ್ಟು ಕಟ್ಟಿದ ಕುದುರೆಯಂ ಬಿಟ್ಟು ಪಟ್ಟ ಪ್ರಧಾನಿ ಎಂಬ ದಿಟ್ಟವಾದ ಪದವಿಗೆ ಮನವಿಟ್ಟು ಕೆಟ್ಟ ಹೆಸರು ಬರುವಂತೆ ನೋಡಿಕೊಂಡು ಈ ದಿಟ್ಟವಾದ ಈ ಭೂಮಂಡಲದ ಮೇಲೆ ಎಲ್ಲಿಗಾದರೂ ಹೋಗಿ ನಿನ್ನ ಮುಖವನ್ನು ತೋರಿಸದೆ ಪರ ಪುರುಷರನ್ನು ಮಾತನಾಡಿಸಿದೆ ಎಲ್ಲಿಗಾದರೂ ಹೋಗಿ ವಿಷಯ ತೆಗೆದುಕೊಂಡು ಸತ್ತು ಬಿಡು ರಕ್ಕಸಿ, ನಿನಗೆ ತಕ್ಕಿಂತಹ ಬಿಸಿ. ಪ್ರೀತಿ ಮಾಡುವ ವಯಸ್ಸು ಯಾರದು ಸ್ತ್ರೀಯಳೇ? ನಿನ್ನದು ನನ್ನದು. ನನ್ನದಲ್ಲ, ನಿನ್ನದಾಗಿರಬಹುದು. ಹೌದೇ? ಹೌದು ಸ್ತ್ರೀಯಳೇ. ಸ್ತ್ರೀಯಳೇ ಎನ್ನೆ ಬೇಡ, ಮತ್ತೇನು ಅನ್ನಬೇಕು ಸ್ತ್ರೀಯಳೇ? ಪ್ರೇಯಸಿ ಎಂದು ಕರಿ. ಅದು ಎತ್ತು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ನೋಡು ನೋಡು, ನೋಡುತ್ತಿರುವನು ಸ್ತ್ರೀಯಳೇ. ಯಾರನ್ನ? ನಿನ್ನನ್ನೇ. ನೋಡಿದ ಮೇಲೆ ಪ್ರೀತಿ ಬದಲಿಲ್ಲ. ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯಳೇ. ಮುತ್ತ ಯಾರು ಇಲ್ಲ, ಸುತ್ತಮುತ್ತ ಎಲ್ರು ಇದರೆ ಬಾರ 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 ಬಾರ. ಮಾತನ್ನು ಕೇಳು ಎನ್ನುವೆನು ಬಾರು ಹತ್ತಿರ, ನಿನ್ನ ರೂಪಕ್ಕೆ ಸೋತು ಬಂದೆನು ಬಾರೋ ಸುಂದರ. ಒಲಿದೋ ಬಾರಯ, ಒಲಿದೊಲಿದೋ ತಾರಯ, ಸುತ್ತಮುತ್ತ ಯಾರು ಇಲ್ಲ ಬಾರ 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 ಬಾರ. ಸುಂದರ, ಆಹೇ ನಾರೇ, ಆ ವಿಶ್ವಾಮಿತ್ರನು ಮಹಾ ತಪಸ್ವಿ ಆಗಿರುವನಲ್ಲವೇ ಪ್ರಿಯ? ಆಹೇ ಸ್ತ್ರೀಯಳೇ. ಆಹಾ. ಹಾ ಹಾ ನೀರು ಕುಡ್ದಿಯಲ್ಲ ಅದಕ್ಕೆ ಹ್ಞೂ ಹ್ಞೂ. ಹಾ ಹಾ ಹಾ. ಋಷಿಕೇತು, ಆಹೇ ಚಿತ್ರರೇಖೆ. ಅಂತವರೇ ತಪಸ್ಸನ್ನು ಬಿಟ್ಟು ಹೆಣ್ಣಿನ ದೇಹಕ್ಕೆ ಸುಖ ಕೊಟ್ಟರು ನಲ್ಲ. ಅವರಂತೆ ನಾನು ಕಾಮನಾಟಕ್ಕೆ ವಶಪಡಿಸಿಕೊಳ್ಳುವವನಲ್ಲ, ಕುದುರೆಯಂಬಿಟ್ಟು ಹೋಗೋದಿಲ್ಲ. ಪ್ರಿಯ, ಆಹೇ ಸ್ತ್ರೀಯಳೇ, ನಿನ್ನ ಪ್ರೀತಿಯನ್ನು ಬಯಸಿ ನಿನ್ನ ಹತ್ತಿರಕ್ಕೆ ಓಡೋಡಿ ಬಂದಿರುವೆವು. ಪ್ರೀತಿಯನ್ನು ಒಪ್ಪಿಕೊಳ್ಳಬೇಕು ಸುಂದರ, ವೀರಾದಿ ವೀರ. ಆಹೇ ಚಿತ್ರರೇಖೆಯೇ, ಪರಪುರುಷರನ್ನು ಕಾಮನಾಟಕ್ಕೆ ಬಾರೆಂದು ಕರೆಯುವ ಸ್ತ್ರೀಯರನ್ನು ನಾನು ಇದುವರೆಗೂ ನೋಡಿರಲಿಲ್ಲ. ಎಲೆ ಕಾಮಿನಿ, ನಲ್ಲ ನೀತಿಮತಿಯುತಳಾಗಿ ಮಾತಾಪಿತರನ ಮಾತಿನ ಮೇಲಿರುವುದು ಕನ್ಯೆಯರ ಧರ್ಮವಿದೆ. ಸ್ತ್ರೀಯರು ಅದ್ದು ಮೀರಿ ಅದ್ದುಗಿಂತ ಕೀಳಾಗಿ ಏತಕ್ಕೆ ಬಾಳಬೇಕು. ಆಹೇ ಸ್ತ್ರೀಯಳೇ, ಸುಂದರ, ನೀನು ಈ ಮೇಲೆ ಯಾಳ ದೇಶದ ಮಂತ್ರಿಯು ಸಕಲ ನೀತಿ ಸಂಪನ್ನಳನಾಗಿ ಶ್ರೀವೃಂದದ ಸ್ತ್ರೀ ಧರ್ಮವನ್ನು ಬಿಟ್ಟು ನೀನೇ ಇಂಥ ಕಾರ್ಯಕ್ಕೆ ಮನಗೊಟ್ಟ ಮೇಲೆ ಇನ್ನು ಸಾಮಾನ್ಯ
ವಿದ್ಯೆ ಬುದ್ಧಿ ತಿಳಿಯದ ಸಾಮಾನ್ಯ ಸ್ತ್ರೀಯರ ಗತಿ ಏನು? ಆಹೇ ಸ್ತ್ರೀಯಳೇ, ನಿಮ್ಮ ರಾಜಳು ನಿಮ್ಮನ್ನು ಮಂತ್ರಿ ಪದವಿಗೆ ನೇಮಿಸಿದ್ದಾಳೆಯೋ ಇಲ್ಲವೋ ಪರಪುರುಷರನ್ನು ಕರೆತ ವಶಪಡಿಸಿಕೊಳ್ಳುವ ತಂತ್ರ ಕಾರ್ಯಕ್ಕೆ ನೇಮಿಸಿದ್ದಾಳೆಯೋ? ಹೌದೇ ಪ್ರಿಯಾ? ಎಲೇ ಸರ್ಪಮೇಳಿಯೇ, ಸುಂದರ, ನಿಮ್ಮ ಮಾತಿಗೆ ಒಪ್ಪುವನಲ್ಲ, ಕಟ್ಟಿದ ಕುದುರೆಯನ್ನು ಕಪ್ಪು ಕೊಟ್ಟು ಕಳಿಸಿದ್ರಂತರೂ ಸರಿ. ಇಲ್ಲವಾದರೆ ಯುದ್ಧ ಮಾಡಲಿಕ್ಕೆ ಸಿದ್ಧಳಾಗ ಬುದ್ಧಿ ಬಿಡು ಎನ್ನ ಕುಡರಗಳೇ. ಅಷ್ಟೊಂದು ಪೌರುಷ ಹೌದು ಸ್ತ್ರೀಗಳೇ, ಇಲ್ಲಿರುವುದು ಸ್ತ್ರೀಗಳೇ. ಹೌದೇ? ಹೌದು ಸ್ತ್ರೀಗಳೇ. ಅದೇ ಪೌರುಷ ನಮ್ಮ ಬಳಿಗೆ ತೋರಿಸಬಹುದಲ್ಲ. ತೋರಿಸುವುದಕ್ಕಾಗಿ ಯುದ್ಧ ಮಾಡುವಂತಿರುವನಲ್ಲ, ತೋರಿಸು. ಯುದ್ಧ ಮಾಡು. ಯುದ್ಧ ಮಾಡುವುದಿಲ್ಲ ಅಂದರೆ ನನ್ನ ಪೌರುಷನ ಹೇಗೆ ತೋರಿಸಲಿ? ಪ್ರಿಯಾ, ಸ್ತ್ರೀಗಳೇ, ಆಮೇಲೆ ಗೊತ್ತಾಗೋದು ನಮ್ಮ ಪೌರುಷ ಎಂತದಂತ. ಅದು ಆಮೇಲೆ ನೋಡ್ಕೊಳ್ಳೋಣ. 6 ಗಂಟೆ ಆದ್ಮೇಲೆ. ಇವಾಗೇನು ಹೇಳು ಸ್ತ್ರೀಗಳೇ? ಹೌದೇ? ಹೌದು ಸ್ತ್ರೀಗಳೇ. ಬಾ ಚಲವಾ ನನ್ನೊಳವಾ ಏನು ಚಲವಾ
ಆಹೇ ಸ್ತ್ರೀಗಳೇ, ವೀರ, ಸ್ತ್ರೀಗಳೇ, ನಿನಗೆ ನಾನೇ ಸತಿ, ನನಗೆ ನೀನೇ ಪ್ರತಿ. ಅದು ಯಾರು ಅಂದ್ರೆ ಸ್ತ್ರೀಗಳೇ? ಪತಿ, ಸ್ತ್ರೀಗಳೇ, ಹತ್ತಿರ ಬಾ. ನಿಮ್ಮ ಕಾಮನಾಟ ಎಷ್ಟಿದೆ ತೋರಿಸು, ನಾನು ವಶಪಡಿಸಿಕೊಳ್ಳುವನಲ್ಲ. ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತಿರುವೆನು. ನನ್ನ ಆಸೆಯನ್ನು ತೃಪ್ತಿಪಡಿಸೆಂದು ನಿನ್ನಲ್ಲಿ ಬೇಡಿಕೊಳ್ತಿರುವೆನು. ಆಹೇ ಸ್ತ್ರೀಗಳೇ, ಸುಂದರ, ನನ್ನ ಸೌಂದರ್ಯಕ್ಕೆ ಮನಸೋತು ಎಷ್ಟೋ ಸ್ತ್ರೀಯರು ಮಣ್ಣು ಪಾಳಾಗಿದ್ದಾರೆ. ಹೌದೇ? ನೀನು ಇನ್ನು ಯಾವ ಲೆಕ್ಕ? ಇವತ್ತೇ ಗೊತ್ತಾಗಿರುವುದು. ಕಪ್ಪವಂ ಕೊಟ್ಟು ಕುದುರೆ ಕಳಿಸಿದ್ರಂತರು ಸರಿ, ಹಾ, ಇಲ್ಲವಾದರೆ ಇಲ್ಲವಾದರೆ ಯುದ್ಧ ಮಾಡಲಿಕ್ಕೆ ಸಿದ್ಧಳಾಗು. ಸುಂದರ, ಸ್ತ್ರೀಗಳೇ, ಸರ್ವತಾ ನಾವು ಎಷ್ಟು ಮಾತ್ರಕ್ಕೆ ಕಟ್ಟಿದ ಕುದುರೆಯನ್ನು ಬಿಡುವುದಿಲ್ಲ, ಕಪ್ಪ ಕಾಣಿಕೆ ಕೊಟ್ಟು ಶರಣಾಗುತ್ತರಾಗುವುದಿಲ್ಲ. ಸುಂದರ, ಸ್ತ್ರೀಗಳೇ, ತಿಳಿದುಕೋ ಇದನ್ನು ವೀರಾದಿವೀರ. ಎಲೇ ಗೈಯಾಳಿ ಆದ ಎಣ್ಣೆ, ಗಂಡೆ, ಇಂಥ ಅಬದ್ಧ ಮಾತುಗಳನ್ನಾಡಿದ ಮೇಲೆ ದೇವರಾಣಿ ಎಂದು ಆಶಯ ಮಾಡುವೆಯಾ? ಹೌದು ಪ್ರಿಯ. ನಿಮ್ಮ ನಿಮ್ಮ ಮನದಿಚ್ಛೆಯಂತೆ ದೇವರು ಮೆಚ್ಚುವನೇನೆ. ಹಾಗಾದ ಮೇಲೆ ನಿಮಗಿಷ್ಟ ಬಂದಂತೆ ತುಚ್ಛ ಕೆಲಸಗಳ ಮಾಡಿ ಹೆಚ್ಚಿನ ನಾರಿಯರಾಗುತ್ತಿದ್ದಾರಲ್ಲ. ಆ ಸ್ತ್ರೀಗಳೇ, ಸದ್ಧರ್ಮ ನಡತೆಗಳುಳ್ಳವರನ್ನು ದೇವರು ಮೆಚ್ಚುವಂತನಾಗಲಿ. ನಿನ್ನಂತ ತುಚ್ಛ ಕೆಲಸಕ್ಕೆ ಮೆಚ್ಚುವನೇನೆ. ಎಲೆ ನಾರಿ, ಆದ ಕಾರಣ ಬಾಯಿ ಮುಚ್ಚಿಕೊಂಡು ಎನ್ನ ಮೇಲೆ ಮನಸ್ಸಿಟ್ಟು ನಿನ್ನ ಮನದಿಚ್ಛೆಯನ್ನು ಬಿಟ್ಟು ಬಿಡು. ಎಲ್ಲಿಗಾದರೂ ಹೋಗಿ ನಿನ್ನ ಕುತ್ತಿಗೆಯನ್ನು ಕೊಯ್ದುಕೋ. ನೀತಿ ಇಲ್ಲದವಳೆ, ಬಳಿರೇ ಬಳಿರೇ ಎಲೆ ಸಾರಥಿ, ಭೂಪತಿ ಕುದುರೆ ತರುವುದಕ್ಕೆ ಸಿದ್ಧನಾಗು. ಜಾಗೃತಿ. ನಿಮ್ಮೆಟ್ಟದಂಟಾಗಲಿ ಭೂಪತಿ. ದಿತ್ತ ಅರ್ಜುನ, ರುಚಿಕೇತು ಮೊದಲಾದವರೇ, ಪಾರ್ಥ ಹೇ ಪ್ರಮಳ, ಮೊಕ್ಕಣನನ್ನು ಕೆತ್ತಿರಬಹುದು, ಆದರೆ ಈ ಪ್ರೇಮಿಣೆಯನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಎಲ್ಲೇ ಅಂಶಗಾಮಿನ, ನಿನ್ನ ಬೆದರಿಕೆಗೆ ನಾನು ನಮ್ಮ ದರವನ ಮಕ್ಕಳನ್ನ ನಮ್ಗೆ ಅದ್ದವನು ಒಬ್ಬ ಹೆಣ್ಣಿಗೆ ಸೋಲವನೇ. ನಿನ್ನ ಹೊಣ ಬೆದರಿಕೆಗೆ ಹೆಣ್ಣು ಎದುರುವ ಹೆಣ್ಣು ನಾನಲ್ಲ. ಇನ್ನು ಹೆಚ್ಚಿನ ಮಾತುಗಳಾಡಬೇಡ ಎಲ್ಲ ಸ್ತ್ರೀ ಸಮೂಹ ಜಾಗ್ರತೆಯ ವೆಚ್ಚಕ್ಕೆ ಸಿದ್ಧರಾಗಿರೋ. ಎಲ್ಲ ಅರ್ಜುನ, ಪ್ರಮೀಳಾ ದೇವಿಯು ದೇವಿ ಎಲ್ಲ ಅರ್ಜುನ, ಪ್ರಮೀಳಾ ದೇವಿಯು ದೇವಿ ಭಕ್ತರಾದ ಕಾರಣ ಅವರನ್ನು ಗೆಲ್ಲುವುದಾಗುವುದಿಲ್ಲ. ಪಾರ್ಥ, ತಿಳಿದು ನೋಡೋ ಇದರ ಅರ್ಥ. ಹೀಗೆ ನುಡಿದ ಮೇಲೆ ಪ್ರಮಳೆಯನ್ನ ಮಡದಿಯನ್ನಾಗಿ ಮಾಡಿಕೊಳ್ಳಬೇಕಾಯ್ತು. ಇರಲಿ. ಹೇ ಪ್ರಮಳ, ಆಕಾಶವಾಣಿಯ ಆಜ್ಞೆ ಪ್ರಕಾರ ನಿನ್ನ ಬಾಣಿಗ್ರಹಣ ಮಾಡಿಕೊಳ್ಳುವನು. ಈ ಮಾತು ನಂಬಿ ಇನ್ನು ನಿನ್ನೊಡನೆ ಯುದ್ಧವನ್ನು ನಿಲ್ಲಿಸುವನ ಸುಂದರಿ. ಪಾರ್ಥ, ಒಂದು ಹೆಣ್ಣಿಗೆ ಸೋತಿರುವೆಯಲ್ಲ, ನೀನು ನನಗೆ ಬೇಕಾಗಿಲ್ಲ. ವಾಣಿಯು ನುಡಿದಿರುವುದಲ್ಲ, ನೀನು ನನಗೆ ಬೇಕಾಗಿಲ್ಲ. ಬೇಕಿಲ್ಲದ್ರೆ ಬಳ್ಳಾರಿಗೆ ಹೋಗ. ಆಹೋ ಜನಕ, ಆಹೋ ಬಾಲಕ, ಇದರಲ್ಲಿ ನಮ್ಮ ವಂಚನೆಯೇ ಇಲ್ಲವಲ್ಲ. ಇವರಿವರು ಶ್ರೀವರ ಪ್ರಸಾದದಿಂದ ಸ್ತ್ರೀ ರತ್ನಗಳು ನಮಗೆ ಲಭಿಸಿದೆ. ಇದನ್ನು ಅನುಭವಿಸಬೇಕು ಜನಕನಾದ ಪಾರ್ಥ. ಇದರು ತಪ್ಪಿದರೆ ನಮಗೆ ಏನರ್ಥ? ಹೇ ಸಖಿ ಸುಬ್ರಾಂಸಮುಖಿ, ಕರ್ಣದಿಂದ ಎನ್ನ ಮಾತನಾಲಿಸ. ನೀನು ದೇವಿ ವರ ಭಕ್ತಳಾದ ವಿಷಯ ನನಗೆ ತಿಳಿಯದೆ ವೀರ ಶಕ್ತಿಗಳನ್ನಾಡಿದನ. ಹೌದೇ? ನಿನ್ನಲ್ಲಿ ಯುದ್ಧ ಮಾಡುವ ಪ್ರಸಂಗವು ಬಂದು ಒದಗಿತ್ತ ಅಷ್ಟರಲ್ಲಿ ಆಕಾಶವಾಣಿ ಆಜ್ಞೆ ಪ್ರಕಾರ ನಾನು ನಿನ್ನ ಶ್ರೀಮನ್ನಾರಾಯಣನ ಪಾದದಾಣಿಯಾಗಿ ಮೆಚ್ಚಿರುವನ. ಈ ಮಾತು ನಂಬಿ ಇನ್ನು ನಿನ್ನೊಡನೆ ಯುದ್ಧವನ್ನು ನಿಲ್ಲಿಸುವ ಸುಂದರಿ ಕಂಬ ಕಂದರೆ
ಪಾರ್ಥ, ಆ ಹೇ ಸ್ತ್ರೀಯಳೇ, ನಿನಗೆ ಹೀಗೆ ಬುದ್ಧಿ ಬಂದಿತ್ತೆ? ಆಕಾಶವಾಣಿಯು ನುಡಿಯಿತಲ್ಲ. ಆಕಾಶವಾಣಿ ಅಯ್ಯಲೇ ಸುಂದರ, ಸುಂದರ, ಇಲ್ಲಿಂದ ನಮ್ಮ ಕರಿನಗರಕ್ಕೆ ಹೋಗಿ ನಮ್ಮ ಅಣ್ಣನಾದ ಧರ್ಮರಾಯನಿಗೆ ಕಪ್ಪ ಕಾಣಿಕೆ ಅರ್ಪಿಸ. ಭೀಮ, ಕೊಂತೆ, ಪಾಂಚಾಲ್ಯ, ಸುಭದ್ರ ಬಳಿಯಲ್ಲ ನಾವು ಬರುವ ಪರ್ಯಾಂತರ ಸುಖವಾಗಿರ. ಒಂದು ವರ್ಷದ ಒಳಗೆ ಗೋಪಾಲಕರಂ ಜೈಸ ಕಪ್ಪ ಕಾಣಿಕೆ ಕೈಗೊಂಡ ಬಂದ ತರುವಾಯ ಯಾಗ ಪೂರ್ತಿ ಮಾಡುವ ಶುಭ ಮುಹೂರ್ತದಲ್ಲೇ ನಿನ್ನ ಮನ ಇಷ್ಟದಂತೆ ಲಗ್ನವಾಗುತ್ತೇನೆ. ಹೌದೇ? ಇನ್ನು ನಿಮ್ಮ ಪಟ್ಟಣಕ್ಕೆ ಸಂತೋಷದಿಂದ ತೆರಳರೆ. ನಾ ಇನ್ನು ಯಜ್ಞದ ಕುದುರೆಯಿಂದ ಹೋಗಿವೆ. ಕುದುರೆಯನ್ನು ಕಟ್ಟಿದ ವೀರರನ್ನು ಜಯಿಸ ಬರುವನು ನಾರ್ಯ ಮದನ ಕಟ್ಟಾರ್ಯ ಹೇಳಿ ನಮ್ಮ ಪಟ್ಟಣಕ್ಕೆ ದಾರ್ಯ. ಪಾರ್ಥ, ಹೇ ಪ್ರಮಿಳೆ, ನಿಮ್ಮ ಪಟ್ಟಣಕ್ಕೆ ಹೋಗೆಂದು ಹೇಳ್ತಿರ್ವಿಯ? ಅತಿ ಜಾಗೃತಿಯಿಂದ ಹೋಗೋಣ ನಡೆ ಪ್ರಮಿಳೆ. ಆದರೂ ನಿನ್ನ ಮನಸ್ಸು ಸಂತೋಷ ಪಡಿಸಬೇಕಲ್ಲವೇ? ಹಾ, ನಿನ್ನ ಮನಸ್ಸು ಸಂತೋಷ ಪಡಿಸಬೇಕಲ್ಲವೇ? ಆಯ್ತು ಸ್ತ್ರೀಯಳೇ. ಸುಖದಲ್ಲಿ ಓಡಾಡುವಾಗ ಪಾರ್ಥ, ನಾನೇನು ನಿನ್ನ ಹಾಗೆ ಕೈಲಾಗದವಳಲ್ಲ. ಹೇ ಪ್ರಮಿಳೆ ಜಯ, ನೀರು ಕುಡಿಯೋದಕ್ಕೆ ನಾನೇನು ಕೈಲಾಗದವಳಲ್ಲ. ಹೇ ಕಾಂತೆ, ಪಾರ್ಥ, ಏ ಸುಂದರ, ಸ್ವರ್ಗ ಸುದಯ, ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ ಹರುಷ. ಪಾರ್ಥ, ಹೇ ಪ್ರಮಿಳೆ, ಏನು ನನ್ನ ಜೊತೆಯಲ್ಲಿ ಇರುವಾಗ ಹೇಗಾಗುವುದೆಂದರೆ ಹೇ ಸ್ತ್ರೀಯಳೇ, ಉಲ್ಲಾಸ ಉಲ್ಲಾಸ ಉಲ್ಲಾಸವು ಸಂತೋಷ ಸಂತೋಷ ಸಂತೋಷವು ಸುಖದಲ್ಲೇ ಓಡಾಡುವಾಗ ಸ್ವರ್ಗ ಸುದಯ, ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ
ಕ್ಷೇಮವಾಗಲೇ ಕಾತೆ ನಿನಗೆ ಹೋಗುವುದಕ್ಕೆ ನೀರನೇ ಹೋಗುದ ಮರೆಗೆ ಬೇಗ ಸುಂದರಾಂಗನ ಘೋರ ರಣದ ಜಯವ ಬಂದದ ಬಾರೋ ಜವರಿ ಬೆಳಗವೆನನ ಬೆಳಗವೆನನ ಮುಂದಿನಾರತೆ ಬೆಳಗವೆನನ ಜಯವ ಬಂದದ ಬಾರೋ ಜವರಿ ಜಯವ ಬಂದದ ಬಾರೋ ಪ್ರಿಯಾ ಇಲ್ಲಿ ಬಾ. ಪ್ರಿಯಾ ಅಲ್ಲಿ ಹೋಗು. ನಾವಿನ್ನು ಹೋಗಿ ಬರಲೇ ಪ್ರಿಯಾ, ಹೋಗಿ ಬರ್ತೀವಿ. ಸುಂದರ ಆರತಿ ಮಾಡಿದ್ವಿ, ಹೋಗಿ ಬರುವೆವು. ಕರ್ಕೊಂಡು ಹೋಗು. ಶೌರ್ಯಕ್ಕೆ ಒಪ್ಪಿ ಪ್ರಾಂತನಾಗಿರುವನು. ನಾನು ಒಪ್ಪಿ ನಿನಗೆ ಜೈದಾರ್ತಿಯನ್ನು ಮಾಡಿರುವೆ. ನಿಮ್ಮ ಪಟ್ಟಣಕ್ಕೆ ಸಂತೋಷದಿಂದ ತೆರಳಿರೆ. ನಿನ್ನ ನಿಶ್ಚಯ ಎಂತಾಗಲಿ ಬಲ ಬಲಿದೆ ಋಷಿಕೇತ. ಏ ಮಲಯಾಳ ಸ್ತ್ರೀ ರಾಜ್ಯಂ ಜಯಿಸಿದವೆನ್ನ ಕುದುರೆಯ ಮುಂದಕ್ಕೆ ಸಾಗಿಸಿರ ಅದರ ಬೆಂಬಲವಾಗಿ ರಥವನ್ನು ತೋಟೆಯಿಂದ ಬಿಡರು ಸತ್ವಜ ಸಾಂದ್ರುಣ ತ್ಯಾಜ. ನಿಮ್ಮ ಇಷ್ಟದಂತಾಗಲಿ ಜನಕನಾದ ಧನಂಜಯನ ಹೋಗೋಣ ನಡಿಬೇಗರೆ. ಕಾಲಾಪಾಚವು ಇಂದು ಪರಿಹರಿಸೋ ಪಾಲ ಬೋಳ ಶಂಕರ ನಿನ್ನ ಪಾಲು
ಬಿಟ್ಟಿ ನಿಂದಿರುವುದು ಶ್ರೇಷ್ಠವೇನೋ ಎಷ್ಟು ಬೇಡಲಿ ಗಿಟ್ಟಿಸಿ ಕೆಟ್ಟ ಯಮನ ಪಾಶ ರೆಕ್ಕೆಗೆ ಸುತ್ತಿ ಕೆಟ್ಟ ಯಮನ ಪಾಶ ರೆಕ್ಕೆಗೆ ಸುತ್ತಿ ತನ್ನ ಪಟ್ಟಣಕ್ಕೆ ಎಳೆದೊಯ್ಯುವ ಬಿಟ್ಟ ಶಂಭುವೆ ಕಾಯೋ ಪಾಲ ನಾಮಾತಿ ಪುರವರ ಧಾಮ ನಿವಾಸನೆ ಕಾಯೋ ಸೋಮಶೇಖರ ತವ ಕೋಮಲ ಪಾದ ಸೇವೆ ನೇಮದೋಳಿರಿ ಚಂದು ಕಾಮಿಸುವೆ ಹರ ಹರ ಪಾಲ ನಯನದ ಉರಿ ಲೋಲ ಪಾಲಿಸೊಳಿ ಕಾಲ ಪಾಶವನ್ನು ಪರಿಹರಿಸೋ सांबजय नमः पार्वतीपति शिव श्री कुडितनि भीमेश महास्वामी को देवमंब महास्वामी को आंजनेय महास्वामी को श्री मलयम्म महाताई को सांबजय नमः पार्वतीपति शिव हर हर महादेव।